ರಾಜ್ಯದಲ್ಲಿ ವಿಪರೀತ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದ ಟಿಪ್ಪು ಜಯಂತಿ ಮರು ಆಚರಣೆ ವಿಚಾರದಲ್ಲಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಕನ್ನಡ ವಿರೋಧಿ ಜಯಂತಿ ಆಚರಣೆಯನ್ನ ಮಾಡಬೇಕಾ? ಕನ್ನಡ ಪರ ಕಳಕಳಿ ಇರೋರು ಈ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ನಿಜಾಮರ ದೌರ್ಜನ್ಯದ ಬಗ್ಗೆ ಗೊತ್ತಿರೋರು, ಟಿಪ್ಪುವಿನ ಕೊಡವ ಹತ್ಯಾಕಾಂಡದ ಬಗ್ಗೆ ಗೊತ್ತಿರೋರು, ಮಲಬಾರ್ನಲ್ಲಿ ನಡೆದಂತಹ ಮತಾಂತರದ ಹತ್ಯಾಕಾಂಡ ಗೊತ್ತಿರೋರು, ಹಾಗೂ ಮಂಗಳೂರಿನಲ್ಲಿ ಕ್ರಿಶ್ಚಿಯನರ ಹತ್ಯೆ ಮಾಡಿ ರಕ್ತ ಹರಿಸಿದವರು ಈ ಟಿಪ್ಪು. ಅಂತ ಟಿಪ್ಪು ವಿಚಾರದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಹಿಂಗ್ ಮಾಡ್ತಾ ಇದೆಯಲ್ಲ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ವಿವಾದವನ್ನು ಎಬ್ಬಿಸಿದಂಥದ್ದು ಟಿಪ್ಪು ಜಯಂತಿ ಆಚರಣೆ. ಆನಂತರ ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಅದನ್ನು ಕೂಡ ಸ್ಟಾಪ್ ಮಾಡಲಾಗಿತ್ತು. ಆದರೆ ಈಗ ಶಾಸಕರೊಬ್ಬರು ಮತ್ತೆ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅನ್ನುವ ಮನವಿಗೆ ಸರ್ಕಾರಕ್ಕೆ ಕೊಡಲು ಮುಖ್ಯಮಂತ್ರಿಗಳ ಗಮನ ಸೆಳೆಯಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪರಿಷತ್ ಸದಸ್ಯರು, ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಸಿಟಿ ರವಿ ನಮ್ಮ ಜೊತೆಗಿದ್ದಾರೆ. ಸರ್, ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ನಿಂತೋಗಿರೋದನ್ನ ಅನ್ನುವಂಥದ್ದನ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ಗಮನ ಸೆಳೆಯಕ್ಕೆ ಮುಂದಾಗಿರೋದು. ವಿಜಯಾನಂದ ಕಾಶಪ್ಪನವರು ಯಾವ ದೃಷ್ಟಿಯಲ್ಲಿ ಅದನ್ನು ಬೇಡಿಕೆ ಮುಂದಿಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಒಮ್ಮೆ ನಿಜಾಮ್ ಸಂಸ್ಥಾನದ ಅಡಿಯಲ್ಲಿ ನರಳಿದ ಹಿಂದೂಗಳ ಬಗ್ಗೆ ಕಳಕಳಿ ಇದ್ದಿದ್ರೆ ಈ ಪ್ರಶ್ನೆ ಕೇಳ್ತಿರಲಿಲ್ಲ. ಟಿಪ್ಪು ಸುಲ್ತಾನ್ ಅವರ ಆಡಳಿತದ ಅವಧಿಯಲ್ಲಿ ಕೊಡಗಿನ ಜನ ಅನುಭವಿಸಿದಂಥ ಯಾತನೆಯ ಬಗ್ಗೆ ಅರಿವಿದ್ದಿದ್ರೆ ಈ ಒಂದು ವಿಚಾರವನ್ನು ಅವರು ಮುಂದಿಡ್ತಿರಲಿಲ್ಲ. ಮಂಗಳೂರಿನಲ್ಲಿ ನೆತ್ತರಕೆರೆಯೇ ನಿರ್ಮಾಣ ಆಗಿತ್ತು ಕ್ರಿಶ್ಚಿಯನ್ರ ಮಾರಣ ಹೋಮದ ಹಿನ್ನೆಲೆಯಲ್ಲಿ. ಇದೆಲ್ಲದರ ಅರಿವಿದ್ದಿದ್ದರೆ ಕೇರಳದಲ್ಲಿ ಮಲಬಾರ್ನಲ್ಲಿ ನಡೆಸಿದಂಥ ಮತಾಂತರದ ಬಗ್ಗೆ ಅರಿವಿದ್ದಿದ್ದರೆ ಕನ್ನಡದ ಆಡಳಿತ ಭಾಷೆಯನ್ನು ತೆಗೆದು ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಹೇರಿದ ಟಿಪ್ಪುವಿನ ಬಗ್ಗೆ ಅರಿವಿದ್ದಿದ್ದರೆ ಈ ಮಾತಾಡ್ತಿರಲಿಲ್ಲ. ಏನಾಗ್ತದೆ, ಸ್ವತಂತ್ರ ನಂತರ ದುರುದ್ದೇಶಪೂರ್ವಕವಾಗಿ ಕೆಲವು ಸತ್ಯವನ್ನು ಮರೆಮಾಚಲಾಯಿತು ಮತ್ತು ಕೆಲವನ್ನು ವೈಭವೀಕರಿಸಲಾಯಿತು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಅನ್ನೋದು ನಿರ್ವಿವಾದವಾದ ಸಂಗತಿ. ಅಷ್ಟೇ ಸತ್ಯ, ಇವತ್ತಿಗೂ ಕೂಡ ನರಕ ಚತುರ್ದಶಿಯನ್ನು ಆಚರಿಸ್ತಾ ಇರತಕ್ಕಂಥ ಮೇಲುಕೋಟೆಯ ಬ್ರಾಹ್ಮಣರು. ಕಾರಣ ಏನು ಅಂತ ಹೇಳಿದ್ರೆ, ಅವತ್ತು ನರಕ ಚತುರ್ದಶಿಯ ದಿನ ಟಿಪ್ಪುವಿನ ಆದೇಶದ ಮೇರೆಗೆ ಮೈಸೂರು ಅರಸರಿಗೆ ನಿಷ್ಠರಾಗಿದ್ದ, ಅಂದರೆ ಮೈಸೂರಿನ ಮೂಲ ಸಂಸ್ಥಾನ ಟಿಪ್ಪುವಿಂದ ಅಲ್ಲ, ಅವನ ಅಪ್ಪಂದೂ ಅಲ್ಲ, ಮೈಸೂರಿನ ಮೂಲ ಸಂಸ್ಥಾನಕ್ಕೆ ವಾರಸುದಾರರಿದ್ದಿದ್ದು ಒಡೆಯರವರ ಮನೆತನ. ಆ ಒಡೆಯರ ಮನೆತನದಿಂದ ಮೋಸದಿಂದ ಕಬಳಿಸಿದ್ದು, ನಂಬಿಕೆಗೆ ದ್ರೋಹ ಮಾಡಿದ್ದು ಹೈದರಾಲಿ ಈ ಸಿಂಹಾಸನದಲ್ಲಿ ಕೂರಲಿಲ್ಲ. ಆದರೆ ಹೈದರಾಲಿ ನಂತರ ಅವನ ಮಗ ತನ್ನದಲ್ಲದ ವಾರಸುದಾರಿಕೆಯಲ್ಲಿ ಮೋಸದಿಂದ ಕೂತಿದ್ದು ಮಾತ್ರ ಅಲ್ಲ, ಹಿಂದೂಗಳಿಗೆ ವಿರುದ್ಧವಾಗಿ ವರ್ತಿಸಿದ್ದು, ದೇವಸ್ಥಾನಗಳನ್ನು ನಾಶ ಮಾಡಿದ್ದು, ಇದು ಐತಿಹಾಸಿಕವಾಗಿರೋ ಸತ್ಯ. ಟಿಪ್ಪು ಸುಲ್ತಾನ್ ಒಟ್ಟು 18 ವರ್ಷಗಳ ಕಾಲ ಆಡಳಿತ ನಡೆಸ್ತಾನೆ. ಅದರಲ್ಲಿ 11 ವರ್ಷ ಕ್ರೂರಿ, 11 ವರ್ಷ ಅತ್ಯಂತ ಕ್ರೌರ್ಯವಾಗಿ ದೇವಸ್ಥಾನಗಳ ನಾಶ. ಅವನ ಖಡ್ಗದಲ್ಲಿ ಏನು ಬರೆದಿದೆ, ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತೈಸುತ್ತಿದೆ ಅಂತ ಹೇಳಿ ಪರ್ಷಿಯನ್ ಲಿಪಿಯಲ್ಲಿ ಬರೆದಿದೆ. ಅವನ ಖಡ್ಗ ಇವತ್ತಿಗೂ ನಿಮಗೆ ಲಭ್ಯ ಇದೆ. ಆ ಖಡ್ಗದಲ್ಲಿ ಬರೆದಿರೋ ಬರವಣಿಗೆ ಲಭ್ಯ ಇದೆ. ಕಾಫಿರ್ ಅಂದರೆ ಯಾರು ಕಾಶಪ್ಪನವರೇ? ಕಾಫಿರ್ ಅಂದರೆ ಮುಸಲ್ಮಾನೇತರರೆಲ್ಲರೂ ಕಾಫಿರರು. ಅಂದರೆ ನಿಮ್ಮ ಖಡ್ಗಕ್ಕೆ, ನಿಮ್ಮ ರಕ್ತಕ್ಕಾಗಿ ತಹತೈಸುವಂಥ ಅವನ ಖಡ್ಗವನ್ನು ಹಿಡಿದವನನ್ನು ನೀವು ವೈಭವೀಕರಿಸಿ ಜಯಂತಿ ಮಾಡ್ತೀವಿ ಅಂತ ಹೇಳಿದರೆ, ಬಹುಶಃ ನಿಮಗೆ ಇತಿಹಾಸದ ಅರಿವಿಲ್ಲ, ಅಥವಾ ಕೇವಲ ತಾತ್ಕಾಲಿಕ ಇಡಿಗಂಟಾಗಿ ಸಿಗ್ತಕ್ಕಂಥ ಮತದ ಆಸೆಗೋಸ್ಕರ ನೀವು ನೋವುಂಡ ಜನರ ಭಾವನೆಗೆ ಧಕ್ಕೆ ಎಸೆಯುವಂಥ ಕೆಲಸ ಮಾಡ್ತಿದ್ದೀರಿ. ಕನ್ನಡ ಪ್ರೇಮಿಗಳ ಭಾವನೆಗೆ ಧಕ್ಕೆ ಎಸಗುವಂಥ ಕೆಲಸ ಮಾಡ್ತಿದ್ದೀರಿ. ಕನ್ನಡ ದ್ರೋಹಿಗಳು ಮಾತ್ರ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ. ಹಿಂದೂ ಮಾನಸಿಕತೆಯ, ಕ್ರಿಶ್ಚಿಯನ್ ಮಾನಸಿಕತೆಯ ವಿರೋಧಿಗಳು ಮಾತ್ರ ಈ ರೀತಿಯ ಬೇಡಿಕೆಯನ್ನು ಮುಂದಿಡಲಿಕ್ಕೆ ಸಾಧ್ಯ. ನೀವು ಕೊಡಗಿನ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡವನು, ಕನ್ನಡಿಗರ ಭಾವನೆಯನ್ನು ಅರ್ಥ ಮಾಡ್ಕೊಂಡವನು ಯಾರೂ ಈ ಪ್ರಶ್ನೆಯನ್ನು ಎತ್ತೋದಿಲ್ಲ. ಮೇಲುಕೋಟೆ ಅಯ್ಯಂಗಾರರ ಕುಟುಂಬದ ನಾಶವನ್ನು ಬಯಸಿದಂಥ ಟಿಪ್ಪುವನ್ನು ವೈಭವೀಕರಿಸೋದನ್ನು ವರ್ತಮಾನವೂ ಒಪ್ಪೋದಿಲ್ಲ,
ಇತಿಹಾಸವು ಒಪ್ಪೋದಿಲ್ಲ. ಸರ್, ಅಕಸ್ಮಾತ್ ಇದಕ್ಕೆ ಬೆಲೆ ಕೊಟ್ಟು ಸರ್ಕಾರ ಏನಾದರೂ ನಾವು ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಮುಂದಾದರೆ ವಾಟ್ ನೆಕ್ಸ್ಟ್? ಹಿಂದೆ ಟಿಪ್ಪು ಜಯಂತಿ ಆಚರಣೆ ಮಾಡಿ ಅದರ ಜನಾಕ್ರೋಶ ವ್ಯಕ್ತವಾಗಿದ್ದು ನೋಡಿದ್ದಾರೆ. ಜನಾಕ್ರೋಶ ಮತ್ತೆ ವ್ಯಕ್ತ ಆಗಬೇಕು ಅಂತಿದ್ದರೆ, ಆ ಮಾನಸಿಕತೆಗಿದ್ದರೆ ಅದಕ್ಕೆ ಈ ಸರ್ಕಾರ ಏನು ಶಾಶ್ವತವಾಗಿರೋದಿಲ್ಲ. ಆ ರೀತಿ ಮಾಡಲಿಕ್ಕೆ ಅವಕಾಶ ನಾವು ಕೊಡೋದು ಇಲ್ಲ. ಸರ್, ಯಾಕೆ ಈ ರೀತಿ ಪದೇ ಪದೇ ಟಿಪ್ಪು ವಿಚಾರ ಮುನ್ನೆಲೆಗೆ ಬರುತ್ತೆ? ಒಂದ್ಸರಿ ತೀರ್ಮಾನ ಆಯಿತು, ಆನಂತರ ನಿರ್ಧಾರ ಆಯಿತು, ಕೊನೆಗೆ ಈಗ ಮತ್ತೆ ಅದನ್ನೇ ಎತ್ಕೊಂಡು ಬರ್ತಾ ಇರುವಂಥದ್ದು. ನೋಡಿ, ಅವರಿಗೆ ಭಾವೈಕ್ಯತೆ ಬೇಕು ಅಂದರೆ ಶಿಶುನಾಳ್ ಶರೀಫ್ರ ಜಯಂತಿ ಮಾಡಲಿ ಅಂತ ಕೇಳಿ. ಹಿಂದೂಗಳು ವಿರೋಧ ಮಾಡಲ್ಲ, ಮುಸಲ್ಮಾನರು ವಿರೋಧ ಮಾಡಲ್ಲ. ಭಾವೈಕ್ಯತೆ ಬೇಕು ಅಂದರೆ ಟಿಪ್ಪುವಿನಿಂದ ಯಾವ ಸಂದೇಶವನ್ನು ನಿರೀಕ್ಷೆ ಮಾಡ್ತಾರೆ ಅವರು? ಅಂದರೆ ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇರಿದ್ದನ್ನು ಸಮರ್ಥಿಸ್ತಾರ? ದೇವಟ್ಟಿಪರಂಬುವಿನಲ್ಲಿ ನಡೆಸಿದ ನರಮೇಧವನ್ನು ಸಮರ್ಥಿಸ್ತಾರ? ಮೇಲ್ಕೋಟೆಯಲ್ಲಿ ನಡೆಸಿದ ನರಮೇಧವನ್ನು ಸಮರ್ಥಿಸ್ತಾರ? ಊರೂರಿನ ಹೆಸರನ್ನು ಪರ್ಷಿಯನ್ ಹೆಸರುಗಳನ್ನಾಗಿ ಬದಲಾಯಿಸಿದ್ದನ್ನು ಸಮರ್ಥಿಸ್ತಾರ? ಮೈಸೂರಿನ ನಜರಾಬಾದ್ ಅಂತ ಇಟ್ಟಿದ್ದು ಟಿಪ್ಪುವಿನೇ ಕಣ್ರಿ. ಮಂಗಳೂರಿನ ಜಮಾಲಾಬಾದ್ ಅಂತ ಇಟ್ಟಿದ್ದು ಟಿಪ್ಪುವಿನೇ ಕಣ್ರಿ. ದೇವನಹಳ್ಳಿ ಹೆಸರನ್ನು ಕೂಡ ಬೇರೆ ಹೆಸರು ಮಾಡಿದ್ದ. ಚಿತ್ರದುರ್ಗದ ಹೆಸರನ್ನೂ ಬೇರೆ ಒಂದು ಹೆಸರನ್ನು ಇಟ್ಟಿದ್ದ. ಬೇಕಾದ್ರೆ ಆ ಹೆಸರು ಪಟ್ಟಿನೂ ಓದ್ತೇವೆ. ಅಂದರೆ ಈ ಕಾರಣಕ್ಕೆ ಟಿಪ್ಪುವಿನ ಜಯಂತಿ ಮಾಡಬೇಕಾ? ಯಾವ ಕಾರಣಕ್ಕೆ ಟಿಪ್ಪುವಿನ ಜಯಂತಿ ಮಾಡಬೇಕು? ಕನ್ನಡ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇರಿದ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಾ? ಕನ್ನಡ ದ್ರೋಹಿಗಳು ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಓಕೆ ಸರ್, ಕೊನೆಯದಾಗಿ ಅಕಸ್ಮಾತ್ ಅದಕ್ಕೆ ಸರ್ಕಾರ ಮುಂದಾದರೆ ನಿಮ್ಮ ಹೋರಾಟ ಏನು? ಜನಜಾಗೃತಿ ಮಾಡೋದು ಕೂಡ ಒಂದು ಭಾಗ. ಈಗ ನಿಮ್ಗೆ ಹೇಳ್ತಿರುವಂಥದ್ದು ಕೂಡ ವಾಸ್ತವಿಕ ಐತಿಹಾಸಿಕ ಸತ್ಯಗಳನ್ನೇ ಹೇಳ್ತಾ ಇದ್ದೀನಿ. ನನ್ನ ರಕ್ತ ಕಾಫಿರ್, ಇದು ನನ್ನ ಖಡ್ಗ ಕಾಫಿರ್ ರಕ್ತಕ್ಕಾಗಿ ತಹತಯಿಸುತ್ತಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ನಾನ್ ಬಿಲೀವರ್ಸ್, ಇಸ್ಲಾಮನ್ನು ಒಪ್ಪದೇ ಇರೋರನ್ನೆಲ್ಲರನ್ನೂ ಕೊಲ್ಲಬೇಕು ಅಂತ ನನ್ನ ಖಡ್ಗ ಹೇಳ್ತಾ ಇದೆ ಅಂತ ಇಟ್ಸ್ ಮೀನ್ಸ್. ಅದನ್ನ ಸಮರ್ಥನೆ ಮಾಡ್ತಾರಾ? ಇದು ಜಾತ್ಯತೀತತೆನಾ? ಇದಕ್ಕಾಗಿ ನಮ್ಮ ಪೂರ್ವಿಕರು ಆಕ್ರಮಣಕಾರರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತಾ? ಬರೀ ಬ್ರಿಟಿಷರು ಮಾತ್ರ ಆಕ್ರಮಣಕಾರರಲ್ಲ. ನಮ್ಮ ದೇಶದ ಮೇಲೆ ಯಾರ್ಯಾರು ಹೊರಗಡೆಯಿಂದ ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಅವರೆಲ್ಲ ಆಕ್ರಮಣಕಾರರು. ಸಂಸ್ಕೃತಿ ಮೇಲೆ ದಾಳಿ ಮಾಡಿದವರೆಲ್ಲ ಆಕ್ರಮಣಕಾರಿಗಳೇ. ಅವರೆಲ್ಲ ಆಕ್ರಮಣಕಾರಿಗಳೇ. ಒಬ್ಬ ಮುಂಚೆ ಬಂದ, ಆಮೇಲೆ ಬಂದ. ಇನ್ನೊಬ್ಬ ಆಮೇಲೆ ಬಂದ ಅನ್ನೋ ಕಾರಣಕ್ಕೆ ಮುಂಚೆ ಬಂದವನು ನಮ್ಮವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರ ಮಾತು. ಅಂದರೆ ಈ ನಿಲುವನ್ನು ನಾವು ಒಪ್ಪಲ್ಲ. ಯಾಕಂದರೆ ಹಿಂದೆ ನಡೆದಂಥ ಘಟನೆಗಳು, ಇತಿಹಾಸವನ್ನು ಮರೆತು ಆ ಶಾಸಕರು ಮುಂದುವರೆತಿರೋದು. ಹಾಗೇನಾದರೆ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋದು ಸಿ ಟಿ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ.